ನೋಡಿ, ಅದು ಏನು ರಣ್ಯ ಬಂಗಾರದ ಹಗರಣ ಏನಾಗಿತ್ತು, ಅದರಲ್ಲೇ ಸಾಕಷ್ಟು ಮಂತ್ರಿಗಳ ಹೆಸರಿದ್ದು. ಈಗ ಇ ಡಿ ಅವರಿಗೆ ಯಾವ್ಯಾವ ಮೇಲೆ ಸಂಶಯ ಬಂದಿದೆ, ಅವರು ಎನ್ಕ್ವೈರಿ ಮಾಡ್ತಾಯಿದ್ದಾರೆ. ಅವರು ಅದು ಇಂಡಿಪೆಂಡೆಂಟ್ ಏಜೆನ್ಸಿ ಐತಿ. ಅದ್ರಾಗ ಯಾರು ಏನು ಬಿ ಜೆ ಪಿನ ಮಾಡ್ಸೋಕ್ಕೆ ಬರೋದಿಲ್ಲ, ಕಾಂಗ್ರೆಸ್ನೋ ಏನು. ಅವ್ರ ಸಂಶಯದಲ್ಲಿ ಅವ್ರು ರೇಡ್ ಮಾಡ್ತಾರೆ. ಅವ್ರಿಗೆ ಏನಾರು ಮಾಹಿತಿ ಸಿಕ್ಕರೆ ಅವ್ರ ಮೇಲೆ ಕ್ರಮ ತೊಗೋತಾರೆ. ಏನೂ ಸಿಗಲಿಲ್ಲ ಅಂದ್ರೆ ಅವ್ರನ್ನ ಬಿಟ್ಟು ಬಿಡ್ತಾರೆ. ಧರ್ಮ ಕಡ್ಲಿ ಅಂತೇಳಿ ಬಿರುದದು. ನಮಗೆ ಕೆಂಬಾಯಿ ಒಳಗೆ ನಮ್ಮ ಕುಟುಂಬಕ್ಕೆ ಬಿರುದು ಕೊಟ್ಟರು. ಎದಕ್ಕೆ ಕೊಟ್ರು ಅಂದ್ರೆ ಶ್ರೀಶೈಲ ಮಲ್ಲಯ್ಯಗೇನು ಹೋಗ್ತಿದ್ರಲ್ಲ ಜನ, ನಮ್ಮ ಹೊಲ್ದಾಗ ಆಯ್ಸಿ ಹೋಗ್ತಿದ್ರು. ಅಲ್ಲಿ ಕಡ್ಲಿ ಬೆಳೆದಿರ್ತಿದ್ರು. ನಮ್ಮ ಅಲ್ಲಿ ದೇಸಾಯಿ ಎತ್ತಿತ್ತು ಅಡ್ಡ ಹೆಸರು. ನಮ್ದು ಹಸಡದ ತಿದ್ದಿದ್ದಿಲ್ಲ, ದೇಸಾಯಿ ಎತ್ತಿತ್ತು. ಅಲ್ಲಿ ಧರ್ಮ ಕಡ್ಲೆದವ್ರತ್ತೆ ಎದಕ್ಕೆ ಬತ್ತಂದ್ರೆ, ಏನು ಈ ಕಡೆ ಎಲ್ಲ ನಡ್ಕೋತ ಅವಾಗೆಲ್ಲ ಪಾದಯಾತ್ರೆ ಕುದುರೆ ತೊಗೊಂಡು ಹೋಗ್ತಿದ್ರು ಶ್ರೀಶೈಲ ಮಲ್ಲಯ್ಯಗೆ. ನಮ್ಮ ಜಮೀನ್ದಾಂದೇ ಹಾಯ್ಸಿ ಹೋಗ್ತಿದ್ರು, ನಮ್ಮ ಪೂರ್ವಜರ ಜಮೀನ್ದಾಗ. ಅವಾಗ ಅದು ಎಲ್ಲ ಕಡ್ಲಿ ತಿಂದು ತಮ್ಮ ಕುದುರೆಗಳಿಗೆಲ್ಲ ಕಡ್ಲಿ ತಿನ್ನಿಸಿ ಎಲ್ಲ ಹಾಗೆ ಹೋಗ್ತಿದ್ರು. ಆಯ್ತದ ಇರ್ಲಿ ಬಿಡು, ಏನು ದೇವ್ರಿಗೆ ಹೋಗೋರು ತಿಂದಾರ ಅಂತೇಳಿ ಬಿಟ್ಟು ಬಿಡ್ತಿದ್ರು. ಮತ್ತು ಅವ್ರೇನು ಶ್ರೀಶೈಲ ಅವಾಗ ಮತ್ತೆ ವಾಪಸ್ ಈಗ ಮೊದಲು ಹೋಗೋ ಮುಂದೆ ಪಾದಯಾತ್ರೆ ಮಾಡ್ತಾರೆ. ಹಿಂದಗಡೆ ಬಸ್ನಾಗ ಬರ್ತಾವೆ. ಅವಾಗ ಬಸ್ ಇದ್ದಿದ್ದಿಲ್ಲ, ಮತ್ತೆ ನಡ್ಕೋತಿ ಬರ್ತಿದ್ರು, ಮತ್ತೆ ಪಾದಯಾತ್ರೆ ಮಾಡ್ತಿದ್ರು. ಅವಾಗ ಹೆಂಗೆ ಎಷ್ಟು ಬೆಳೆ ಮೊದಲು ಇತ್ತಲ್ಲ ಮತ್ತೆ ಹಂಗೆ ನಿಂತಿರ್ತಿದ್ರು. ಅದಕ್ಕೆ ಅವ್ರು ಏನಂದ್ರು, ಒಬ್ಬರಿಗೂ ತೊಂದರೆ ಕೊಡಲಿ, ಧರ್ಮ ಕಡ್ಲೆದವರು ಧರ್ಮದ ಕೆಲಸ ಮಾಡ್ಯಾರ ಅಂತೇಳಿ ನಮ್ಗೆ ಅದು ಬತ್ತು. ಮುಂದೆ ಈ ಕಡೆ ಬಂದ ಮ್ಯಾಗ ಪಾಟೀಲ್ ಆಗಿತ್ತು.